ಆಕಾಶವಾಣಿ ಮೈಸೂರು. ಕೇಳುಗರಿಗೆಲ್ಲ ನಮಸ್ಕಾರ. ನಮ್ಮ ಆರೋಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳುಗರೆ, ಇಂದಿನ ಕಾರ್ಯಕ್ರಮದಲ್ಲಿ ವಿಶ್ವ ಸ್ತನ್ಯಪಾನ ಸಪ್ತಾಹದ ಸಂದರ್ಭದಲ್ಲಿ ತಾಯಿಯ ಹಾಲಿನ ಮಹತ್ವ ಹಾಗೂ ಅಗತ್ಯ ಈ ಕುರಿತು ಮೈಸೂರಿನ ಜೆಎಸ್ಎಸ್ ಆಸ್ಪತ್ರೆಯ ಮಕ್ಕಳ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ದೀಪ್ತಿ ತಾಂಡವೇಶ್ವರ್ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಕೇಳುಗರಿಗೆಲ್ಲ ನಮಸ್ಕಾರ. ಇಂದಿನ ನಮ್ಮ ಆರೋಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ತಾಯಿಯ ಹಾಲು ಅಮೃತಕ್ಕೆ ಸಮಾನ ಅಂತ ಹೇಳ್ತೀವಿ. ಈ ತಾಯಿಯ ಹಾಲಿನ ಮಹತ್ವವನ್ನು ತಿಳಿಸ್ಕೊಡೋದಕ್ಕೆ ಪ್ರತಿ ವರ್ಷ ಸ್ತನ್ಯಪಾನ ಸಪ್ತಾಹವನ್ನು ನಾವು ಆಚರಿಸ್ತೇವೆ. ಇದ್ರ ಬಗ್ಗೆ ನಮಗೆ ಈ ದಿನ ವಿಶದವಾಗಿ ತಿಳಿಸಿಕೊಡೋದಕ್ಕೆ ಆಗಮಿಸಿದರೆ ಮೈಸೂರಿನ ಜೆಎಸ್ಎಸ್ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆಯ ಶಿಶುವೈದ್ಯ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ದೀಪಿ ತಾಂಡವೇಶ್ವರ್ ಅವರು. ಮೇಡಮ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಮೇಡಮ್. ಈಗಷ್ಟೇ ನಾನು ಹೇಳಿದೆ ತಾಯಿ ಹಾಲು ಅಮೃತಕ್ಕೆ ಸಮಾನ ಅಂತ. ಈ ಸ್ತನ್ಯಪಾನ ಸಪ್ತಾಹವನ್ನು ಯಾವಾಗ ಆಚರಿಸ್ತೀವಿ, ಹಾಗೆ ಈ ಜಾಗೃತಿಯನ್ನು ಯಾವ ರೀತಿ ತಾವು ಮೂಡಿಸ್ತಾ ಇದ್ದೀರಿ ನಮ್ಮ ಜನರಲ್ಲಿ ಅನ್ನೋದನ್ನು ತಿಳಿಸ್ಕೊಡಿ. ಈ ಸ್ತನ್ಯಪಾನ ಸಪ್ತಾಹ ಅನ್ನೋದು ಪ್ರತಿ ವರ್ಷ ಆಗಸ್ಟ್ 1ರಿಂದ ಆಗಸ್ಟ್ 7ನೇ ತಾರೀಕುವರೆಗೆ ಇಡೀ ವಾರ ನಾವು ಈ ಸ್ತನ್ಯಪಾನ ಸಪ್ತಾಹ ಅಂತ ಆಚರಿಸ್ತೀವಿ. ಇದು ಹೇಗೆ ಜಾರಿಗೆ ಬಂತು ಅಂತಂದರೆ, ವರ್ಲ್ಡ್ ಅಲಯನ್ಸ್ ಫಾರ್ ಬ್ರೆಸ್ಟ್ ಫೀಡಿಂಗ್ ಅಸೋಸಿಯೇಷನ್ ಅನ್ನೋರು ಜನರಲ್ಲಿ ಈ ಸ್ತನ್ಯಪಾನದ ಬಗ್ಗೆ ಹೆಚ್ಚಿನ ಮಾಹಿತಿ ಹಾಗೂ ಜಾಗೃತಿ ನೀಡಲು ಒಂದು ಇಡೀ ವಾರ ಇದರ ಬಗ್ಗೆ ಅಲ್ಲಲ್ಲಿ ಪ್ರೋಗ್ರಾಮ್ಗಳನ್ನು ಮಾಡಿ ಜನರಿಗೆ ಇನ್ನೂ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಲು ಈ ಸಪ್ತಾಹವನ್ನು ಕೈಗೂಡಿಕೊಂಡಿದೆ. ಪ್ರತಿ ವರ್ಷ ಈ ಸಪ್ತಾಹದಲ್ಲಿ ನಾವು ಒಂದು ಸ್ಲೋಗನ್ ಅಥವಾ ಒಂದು ಶ್ಲಾಘವಾಕ್ಯ, ಧ್ಯೇಯ ವಾಕ್ಯ ಅಂತ ಏನಂತೀವಿ, ಅದನ್ನ ಒಂದು ಹಮ್ಮಿಕೊಂಡು ಆ ಬೇಸಿಸ್ ಮೇಲೆ ನಾವು ಕಾರ್ಯಕ್ರಮಗಳನ್ನ ಹಲವಾರು ಕಡೆ ಆಸ್ಪತ್ರೆಗಳಲ್ಲಿ ತಾಯಂದಿರಿಗೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಗಳನ್ನು ಕೊಡಲು, ಬರೀ ತಾಯಂದಿರಷ್ಟೇ ಅಲ್ಲ, ಅವರ ಕುಟುಂಬಕ್ಕೆ, ಸಮಾಜಕ್ಕೆ ಇದರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಕೊಡಲು ಹಲವಾರು ಕಾರ್ಯಕ್ರಮಗಳನ್ನು, ಅಂದರೆ ಕೆಲವರು ಅದರಲ್ಲಿ ಎಕ್ಸ್ಪರ್ಟ್ಸ್ ಆಗಿರೋರು ಅದ್ರ ಬಗ್ಗೆ ಚರ್ಚೆಗಳು ಮಾಡಬಹುದು, ಅದ್ರ ಬಗ್ಗೆ ಭಾಷಣಗಳು ಕೊಡ್ಬೋದು. ಸ್ಟೂಡೆಂಟ್ಸ್ ಅವರು ಒಂದು ನಾಟಕ ರೂಪದಲ್ಲಿ ಸ್ತನ್ಯಪಾನದ ಮಹತ್ವವನ್ನು ಇಡೀ ಸಮಾಜಕ್ಕೆ ಸಾರಲು ಇಡೀ ಸಪ್ತಾಹವನ್ನು ನಾವು ಕಾರ್ಯಕ್ರಮಗಳನ್ನ ಹೊಂದ್ಕೊಂತೀವಿ. ಈ ವರ್ಷದ ಧ್ಯೇಯವಾಕ್ಯ ಬ್ರೆಸ್ಟ್ ಫೀಡಿಂಗ್ ಫಾರ್ ಅ ಸಸ್ಟೈನಬಲ್ ಸ್ಟಾರ್ಟ್ ಇನ್ ಲೈಫ್, ಸ್ಟ್ರೆಂಥನ್ ವಾಟ್ ವರ್ಕ್ಸ್. ಅಂದರೆ ಪ್ರತಿಯೊಬ್ಬ ಮಗುವಿಗೂ ಒಂದು ಆರೋಗ್ಯಕರ ಆರಂಭಕ್ಕೆ ಒಂದು ತಾಯಿ ಎದೆ ಹಾಲು ಒಂದು ಒಳ್ಳೆಯ ಅಡಿಪಾಯಿ. ಇದಕ್ಕೆ ತಾಯಿ ತನ್ನ ಮಗುವಿಗೆ ಎದೆ ಹಾಲು ಕುಡಿಸೋದ್ರಿಂದ ಬಹಳಷ್ಟು ಮಗುವಿಗೆ ಲಾಭಗಳಿದೆ. ತಾಯಿ ಎದೆ ಹಾಲು ಕುಡಿಸಲು ಬರೀ ತಾಯಿ ಒಬ್ಬಳೇ ಶ್ರಮ ಪಟ್ಟರೆ ಸಾಕಾಗಲ್ಲ, ಅವಳಿಗೆ ತನ್ನ ಕುಟುಂಬದವರು ಬೆಂಬಲ ಕೊಡಬೇಕು, ಸಮಾಜದವರು ಬೆಂಬಲ ಕೊಡಬೇಕು. ಇದರಿಂದ ಮಗುವಿನ ಆರೋಗ್ಯ ಬಹಳ ಒಳ್ಳೆಯದಾಗುತ್ತೆ ಹಾಗೂ ಮಗು ಬೆಳವಣಿಗೆಯಲ್ಲಿ ಬಹಳ ಮುಂದುವರಿಬಹುದು ಅಂತ ಈ ಧ್ಯೇಯ ವಾಕ್ಯವನ್ನು ಈ ಸಲ ಹಮ್ಮಿಕೊಂಡಿದ್ದಾರೆ. ಈಗ ನೀವು ಹೇಳಿದ್ರಿ ಮೇಡಮ್, ಕುಟುಂಬದವರ ಒಂದು ನೆರವು ಕೂಡ ಬೇಕು ಆಕೆಗೆ ಅಂತ. ಅಂದರೆ ಆಕೆ ಪೌಷ್ಟಿಕವಾದಂತಹ ಆಹಾರ ತಗೊಂಡ್ರೆ ಮಗುವಿಗೆ ಒಳ್ಳೆಯ ಹಾಲು ಸಿಗುತ್ತೆ ಅಂತ ಹೇಳ್ತಾ ಇದ್ದೀರಾ. ಕುಟುಂಬದ ಸಹಾಯ ಬರೀ ತಾಯಿಗೆ ಒಳ್ಳೆಯ ಆಹಾರ ನೀಡೋದ್ರಲ್ಲಿ ಅಷ್ಟೇ ಸೀಮಿತ ಅಲ್ಲ. ಬಹಳಷ್ಟು ಕಡೆ ನಾವು ನೋಡ್ತೀವಿ, ತಾಯಿಗೆ ಕುಟುಂಬದಲ್ಲಿ ಸಹಾಯ ಯಾವ ರೀತಿ ಮಾಡ್ಬೋದು, ಒಳ್ಳೆಯ ಆಹಾರ ಕೊಡಬಹುದು. ಅದಕ್ಕಿಂತ ಹೆಚ್ಚಾಗಿ ಒಂದು ತಾಯಿ ಎದೆ ಹಾಲು ಕೊಡಬೇಕು ಅಂದರೆ ಅವಳ ಆರೋಗ್ಯ ಅಷ್ಟೇ ಅಲ್ಲ, ಮನಸ್ಥಿತಿ ಕೂಡ ಬಹಳ ಇಂಪಾರ್ಟೆಂಟ್. ಸೊ ಇಡೀ ಫ್ಯಾಮಿಲಿ ಮೆಂಬರ್ಸ್, ಇಡೀ ಕುಟುಂಬದವರು ಅವಳಿಗೆ ಮಾನಸಿಕ ಸ್ಥೈರ್ಯ ಕೊಡಬೇಕು. ಪ್ರಸವದ ನಂತರ ತಾಯಿಗೆ ಮಾನಸಿಕ ಸ್ಥೈರ್ಯ, ಅವಳಿಗೆ ಬೆಂಬಲ ಕೊಡಬೇಕು. ಅವಳಿಗೆ ಎಷ್ಟು ಅನುಕೂಲನೋ ಮನೆಯಲ್ಲಿ ಕೆಲವೊಮ್ಮೆ ಕೆಲಸದಲ್ಲಿ ಸಹಾಯ ಆಗಿರಬಹುದು, ಅಡುಗೆ ಮಾಡಲು ಸಹಾಯ, ಅಥವಾ ಇನ್ನೊಂದು ಮಗುವಿದ್ರೆ ಆ ಮಗು ನೋಡಿಕೊಂಡು ಅವಳಿಗೆ ಸಹಾಯ ಮಾಡಿ ಅವಳಿಗೆ ಎದೆ ಹಾಲು ಉಣಿಸಲು ಹೇಗೆ ಅವಳಿಗೆ ಬೆಂಬಲ ಅಥವಾ ಪ್ರೋತ್ಸಾಹನ ಕೊಡಬಹುದು, ಅದನ್ನ ಕುಟುಂಬದವ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ಎಷ್ಟೋ ಬಾರಿ ಹೇಳ್ತಾರೆ, ಹೆಣ್ಣು ಬಸುರಿ ಆಗಿದ್ದಾಗ ಒಳ್ಳೆ ಪೌಷ್ಟಿಕವಾದಂತಹ ಆಹಾರ ತಗೊಳ್ಳದೇ ಇದ್ರೆ ತಾಯಿ ಹಾಲು ಬರೋದಿಲ್ಲ, ಅಥವಾ ಬಂದರೂ ಕೂಡ ಅದು ಪ್ರಮಾಣ ಕಡಿಮೆ ಇರುತ್ತೆ ಅಂತ ಹೇಳ್ತಾರೆ. ಇದು ಸತ್ಯನಾ? ಹೌದು. ತಾಯಿಯ ಆರೋಗ್ಯ ಬಹಳ ಮುಖ್ಯ. ಒಂದು ತಾಯಿ ತನ್ನ ಮಗುವಿಗೆ ಚೆನ್ನಾಗಿ ಎದೆ ಹಾಲು ಕುಡಿಸ್ಬೇಕು ಅಂತಂದರೆ ಪ್ರಸವ ಪೂರ್ವ ಹಾಗೂ ಪ್ರಸವದ ನಂತರ ಅವಳ ಆರೋಗ್ಯ ಬಹಳ ಮುಖ್ಯ. ಸೊ ಹಾಗಾಗಿ ನಾವೇನು ಹೇಳ್ತೀವಿ, ಗರ್ಭಿಣಿ ಇದ್ದಾಗ ಯಾವುದೇ ತಾಯಿ
ಒಳ್ಳೆ ಆಹಾರ ಸೇವನೆ ಮಾಡಬೇಕು, ಸ್ಥೈರ್ಯ ಇರಬೇಕು. ಹಾಗೂ ಅವಳಿಗೆ ನಾವೇನು ಹೇಳ್ತೀವಿ ಅಂದರೆ ಗೈನಕಾಲಜಿಸ್ಟ್ನ ಕನ್ಸಲ್ಟ್ ಮಾಡಿದಾಗ ಆವಾಗಲೇ ಲಾಸ್ಟ್ ಟ್ರೈಮಿಸ್ಟರ್ ಅಂದರೆ ಕಡೆ 3 ತಿಂಗಳಲ್ಲೇ ತನ್ನ ಸ್ತನದ ಪರೀಕ್ಷೆ ಮಾಡಿಸ್ಕೋಬೇಕು. ಯಾಕಂದರೆ ಅವಾಗ ಏನಾದರೂ ಸ್ತನದ ತೊಂದರೆ ಇದ್ದರೆ ಆವಾಗಲೇ ಅದನ್ನು ಸರಿಪಡಿಸ್ಬೋದು. ಸೊ ದಟ್ ಪ್ರಸವದ ನಂತರ ಅವಳು ಎದೆ ಹಾಲು ಕುಡಿಸೋಕ್ಕೆ ಅನುಕೂಲ ಆಗುತ್ತೆ ಅಂತ. ಈಗ ಕೆಲವು ತಾಯಂದರು ನನಗೆ ಹಾಲು ಕಡಿಮೆ ಬರ್ತಾ ಇದೆ ಅಂತ ಆತಂಕ ಪಡ್ತಾರೆ. ನಿಜವಾಗ್ಲೂ ಹಾಲು ಕಡಿಮೆ ಆಗುತ್ತಾ? ಹಾಗಿದ್ರೆ ಅದನ್ನು ಹೇಗೆ ಹೆಚ್ಚಿಸೋದು? ಬಹಳಷ್ಟು ತಾಯಂದಿರಿಗೆ ಈ ಅನುಮಾನ ಇರುತ್ತೆ. ಬಹಳಷ್ಟು ಜನಕ್ಕೆ ಇದೇ ಆತಂಕ, ನನ್ನ ಮಗು ಅಳ್ತಾ ಇದೆ, ನನ್ನ ಮಗುಗೆ ಹಾಲು ಸಾಕಾಗ್ತಾ ಇಲ್ಲ ಅನ್ನೋದು. ಆದರೆ ನಾನು ಸುಮಾರು ಜನಕ್ಕೆ ಹೇಳ್ತೀನಿ, ಆ ಮಗು ಅಳ್ತಾ ಇರೋದು ಅದಕ್ಕೆ ಬರೋದು ಅದು ಒಂದೇ ಭಾಷೆ, ಒಂದೇ ಭಾಷೆ ಆ ಮಗುಗೆ ಬರೋದು. ಸೊ ಅದು ಖುಷಿ ಆಗಲಿ ದುಃಖ ಆಗಲಿ ಅದು ಎಕ್ಸ್ಪ್ರೆಸ್ ಮಾಡೋಕ್ಕೆ ಬರೋದು ಅದು ಒಂದೇ ಭಾಷೆ. ಸೊ ಮಗು ಅಳ್ತಾ ಇದೆ ಅಂದ ತಕ್ಷಣ ಮನೆಯವರೆಲ್ಲ ಅಂತಾರೆ, ಓ ಮಗು ಅಳ್ತಿದೆ, ಹಾಲು ಸಾಕಾಗ್ತಿಲ್ಲ ಅಂತ ತಾಯಿಗೆ ತಲೆಯಲ್ಲಿ ತುಂಬಿಟ್ಬಿಡ್ತಾರೆ. ತಾಯಿಗೂ ಅದು ಒಂಥರ ಡೌಟ್ ಶುರು ಆಗ್ಬಿಡುತ್ತೆ, ಓ ನನ್ನ ಹಾಲು ಸಾಕಾಗ್ತಾ ಇಲ್ವೇನೋ ಅದಕ್ಕೆ ಮಗು ಅಳ್ತಾ ಇದೆ ಅಂತ. ಯಾವುದೇ ಒಂದು ತಾಯಿಗೆ ಹಾಲು ಸಾಕಾಗೋದಿಲ್ಲ ಅಂತ ಪ್ರಶ್ನೆನೇ ಅವಳ ಮನಸ್ಸಲ್ಲಿ ಬರಬಾರ್ದು. ಅವಳ ಆರೋಗ್ಯ ಸ್ಥಿತಿ ಚೆನ್ನಾಗಿದ್ದು ಅವಳು ಒಳ್ಳೆ ಆಹಾರ ಸೇವನೆ ಮಾಡಿದ್ರೆ ಒಂದು ತಾಯಿ ಅವಳಿ ಜವಳಿ ಮಕ್ಕಳು ಕೂಡ ಎದೆ ಹಾಲು ನೀಡಬಹುದು. ಸೊ ಅಷ್ಟು ಹಾಲು ಒಂದು ತಾಯಿ ಸಾಕಾಗುತ್ತೆ. ತಾಯಿ ಹೆಂಗೆ ಖಚಿತ ಪಡ್ಕೋಬೋದು ಅವಳಿಗೆ ಹಾಲು ಸಾಕಾಗ್ತಾ ಇದೆಯಾ ಇಲ್ವೋ ಅಂತ? ಮಗು ಹುಟ್ಟಿ 10ನೇ ದಿವಸ ಆದಮೇಲೆ ಮಗುಗೆ ತೂಕ ಚೆನ್ನಾಗಿ ಬರ್ತಾ ಇದೆ ಅಂತ ಅಂದರೆ ಅದು ಡಾಕ್ಟ್ರ್ ಹತ್ರ ಹೋದಾಗ ಅಥವಾ ಆಶಾ ವರ್ಕರ್ ನೋಡಿದಾಗ ಗ್ರೋತ್ ಚಾರ್ಟ್ ಅಂತ ಒಂದು ಪ್ಲಾಟ್ ಮಾಡ್ತೀವಿ. ಅಂದರೆ ಮಗು ಹೇಗೆ ಬೆಳೀತಾ ಇದೆ ಅಂತ ಒಂದು ಚಾರ್ಟ್. ಆ ಚಾರ್ಟಲ್ಲಿ ಮಗು ಚೆನ್ನಾಗಿ ಬೆಳೀತಾ ಇದೆ ಅಂತ ಡಾಕ್ಟ್ರ್ ಅಥವಾ ನಿಮ್ಮ ಆಶಾ ವರ್ಕರ್ ಹೇಳಿದ್ರೆ ಅದು ಒಂದು ಕ್ಲೂ ಅಥವಾ ಹಿಂಟ್. ಎರಡನೇದು, ಮಗು ಪ್ರತಿ ಟೈಮ್ ಹಾಲು ಕುಡಿದಾದ್ಮೇಲೆ 1.5 to 2 ಗಂಟೆ ಕಾಲ ಮಗು ಮಲಗಿದೆ ಅಂತ ಅಂದರೆ, ಮತ್ತು ಇಡೀ ದಿವಸದಲ್ಲಿ ಮಗು 6 to 8 ಬಾರಿ ಮೂತ್ರ ಮಾಡಿದ್ರೆ ಅದರ ಅರ್ಥ ಮಗುಗೆ ಹಾಲು ಸಾಕಾಗ್ತಾ ಇದೆ ಅಂತ ಅರ್ಥ. ಸೊ ಯಾವುದೇ ತಾಯಿ ಅನುಮಾನನ ಫಸ್ಟು ತಲೆಯಿಂದ ತೆಗಿಬೇಕು. ಸಾಮಾನ್ಯವಾಗಿ ನಾವೇನು ನೋಡ್ತೀವಿ ಅಂತಂದರೆ ತಾಯಂದಿರು ಹಿಂಗೆ ಮನೆಯವರೆಲ್ಲ ಹೇಳಿದ ತಕ್ಷಣ ಪೌಡ್ರ್ ಹಾಲು ತಕ್ಷಣ ಶುರು ಮಾಡಿಬಿಡ್ತಾರೆ. ಈ ತಪ್ಪು ಮಾತ್ರ ತಾಯಂದಿರು ಎಂದೂ ಮಾಡಬಾರ್ದು. ಅವರಿಗೆ ಅನುಮಾನ ಇದ್ದಲ್ಲಿ ಹತ್ತಿರವಿದ್ದ ಡಾಕ್ಟ್ರನ್ನ ಸಲಹೆ ಪಡ್ಬಿಟ್ಟು ಮುಂದಿನ ಕ್ರಮ ಏನು ಕೈಗೊಳ್ಳಬೇಕು ಅಂತ ನೋಡ್ಬೋದು. ಸೊ ಯಾವುದೇ ಥರದ ಆತಂಕ ಇಟ್ಕೊಳೋದು ಬೇಡ. ಅವರ ಆತಂಕ ಇಟ್ಕೊಂಡ್ರೆ ಅದು ಅಂದರೆ ಅದ್ರ ಪರಿಣಾಮ ಈ ಹಾಲು ಉತ್ಪತ್ತಿ ಮೇಲೂ ಬೀಳತ್ತೆ. ಹೌದು, ಭಾಳ ನಿಜ ಅದು. ಯಾವುದೇ ತಾಯಿ ತನ್ನ ಮನಸ್ಸಲ್ಲಿ ಈ ಆತಂಕ ಇದ್ದರೆ ಅಥವಾ ತಾಯಿ ಮನಸ್ಥಿತಿ ಚೆನ್ನಾಗಿಲ್ಲ, ಅವಳಿಗೆ ತುಂಬ ಆತಂಕ ಇದ್ದು ತುಂಬ ಸ್ಟ್ರೆಸ್ ಇದ್ದರೆ ಆಟೋಮ್ಯಾಟಿಕ್ಕಾಗಿ ತಾಯಿ ಎದೆ ಹಾಲು ಕಮ್ಮಿ ಆಗಿಬಿಡುತ್ತೆ. ಇದು ಸೈಂಟಿಫಿಕ್ಲಿ ಕೂಡ ಇದು ಪ್ರೂವನ್ ಆಗಿದೆ. ಸೊ ತಾಯಿ ಬರೀ ನಾವು ಒಳ್ಳೆ ಆಹಾರ ಕೊಡ್ತೀವಿ, ನೀರು ಕೊಡ್ತೀವಿ ಅಲ್ಲ, ತಾಯಿಗೆ ಒಂಥರ ಉತ್ತೇಜನೆ ಕೊಡಬೇಕು. ಮನೆ ಮಂದಿ ಎಲ್ಲ ಇಲ್ಲ ನೀನು ಚೆನ್ನಾಗಿ ಹಾಲು ಕುಡಿಸ್ತಾ ಇದೆಯಾ, ನಿನ್ನ ಮಗು ಚೆನ್ನಾಗಿ ಬೆಳೀತಾ ಇದೆ ಅಂತ ಅಂದರೆ ತಾಯಿಗೂ ಒಂಥರ ಪ್ರೋತ್ಸಾಹ ನೀಡ್ದಂಗೆ ಆಗಿ ಅವಳ ಮನಸ್ಥಿತಿನೂ ಚೆನ್ನಾಗಿ ಒಂಥರ ಉತ್ಸಾಹದಿಂದ ಅವಳು ಎದೆ ಹಾಲು ಕುಡಿಸ್ಬಹುದು. ಮತ್ತು ತಾಯಿ ಕೂಡ ನಾನು ನನ್ನ ಮಗುವಿಗೆ ಹಾಲು ಕುಡಿಸ್ಬೇಕು, ನನ್ನ ಮಗು ಚೆನ್ನಾಗಿರಬೇಕು ಅನ್ನೋ ಭಾವನೆ ಕೂಡ ತಾಯಿಗೂ ಬರಬೇಕು. ಖಂಡಿತ ಖಂಡಿತ. ಈಗ ತಾಯಿ ಹಾಲು ಅಂತ ಅಂದರೆ ಅದು ಸ್ವಲ್ಪ ತೆಳುವಾಗಿರುತ್ತೆ ಅಂತ ಹೇಳ್ತಾರೆ. ಹಾಗಾದರೆ ಅದು ಪೌಷ್ಟಿಕ ಆಗಿರೋದಿಲ್ಲ ಅಂತ ಕೂಡ ಕೆಲವ್ರ ಮನಸ್ಸಿನಲ್ಲಿ ಇದೆ. ಇದು ನಿಜನಾ? ನಾವು ಬರೀ ಕಣ್ಣಾರೆ ನೋಡಿ ಹಾಲು ತೆಳ್ಳಗಿದೆ, ಗಟ್ಟಿಯಾಗಿದೆ ಅಥವಾ ಏನು ಹಳದಿ ಇದೆ, ಬಿಳಿ ಇದೆ ಅಂತ ಬರೀ ಕಣ್ಣಾರೆ ನೋಡಿ ಅದ್ರ ತೀರ್ಮಾನ ಮಾಡೋಕ್ಕಾಗಲ್ಲ. ಪ್ರಕೃತಿ ಅನ್ನೋದು ಎಷ್ಟು ಸುಂದರ ಅಂತ ಅಂದರೆ ಪ್ರತಿ ಮಗುವಿಗೂ ಆ ಸ್ಟೇಜಲ್ಲಿ ಅಥವಾ ಆ ವಯಸ್ಸಲ್ಲಿ ಯಾವ ಥರ ಪೌಷ್ಟಿಕಾಂಶ ಬೇಕೋ ಆ ಥರ ಒಂದು ತಾಯಿ ಎದೆ ಹಾಲನ್ನ ಸಂಗ್ರಹಿಸ್ತಾಳೆ. ಹೇಗೆ ಅಂತ ಅಂದರೆ ಈಗ ಅವಧಿ ಪೂರ್ವ ಮಗು ಅಂದರೆ ಪ್ರಿಮೆಚೂರ್ ಮಗು ಅಂತ ಏನಂತೀವಿ, ಆ ಮಗುಗೆ ಏನು ಪೌಷ್ಟಿಕಾಂಶ ಬೇಕು ಆ ತಾಯಿಯಲ್ಲಿ ಆ ಥರ ಹಾಲು ಬರುತ್ತೆ. ಅದೇ 9 ತಿಂಗಳು ಆದಮೇಲೆ ಹುಟ್ಟಿರೋ ಮಗುಗೆ ಆ ಮಗುಗೆ ಏನು ಪೌಷ್ಟಿಕಾಂಶ ಬೇಕಂದರೆ ಎಷ್ಟು ಪ್ರೋಟೀನ್ ಬೇಕು, ಎಷ್ಟು ಕೊಬ್ಬಿನಂಶ ಬೇಕು, ಎಷ್ಟು ಕಬ್ಬಿಣದ ಅಂಶ ಬೇಕು, ಆ ಮಗುಗೆ ಎಷ್ಟು ಬೇಕೋ ಆ ಥರ ಹಾಲು ಆ ತಾಯಿಯಲ್ಲಿ ಬರುತ್ತೆ. ಸೊ ಮೊದಲು 2-3 ದಿವಸದಲ್ಲಿ ಬರೋ ಹಾಲು ಗಿಣ್ಣದ ಹಾಲು ಅಥವಾ ಕೊಲೆಸ್ಟ್ರಾಮ್ ಅಂತ ಅಂತೀವಿ. ಅದು ಬಹಳ ಗಟ್ಟಿಯಾಗಿರುತ್ತೆ, ಬಹಳ ಕಡಿಮೆ ಪ್ರಮಾಣ ಇರುತ್ತೆ. ಆದರೆ ಅದರಲ್ಲಿರೋ ರೋಗ ನಿರೋಧಕ ಅಂಶ ಬಹಳ ಹೆಚ್ಚು. ಇಟ್ ಇಸ್ ಲೈಕ್ ಅ ನ್ಯಾಚುರಲ್ ಆಂಟಿಬಯೋಟಿಕ್ ಅಂತ ಅಂತೀವಿ. ಅದನ್ನು ಕುಡಿಸಿದ್ರೆ ಮಗುಗೆ ಸೋಂಕುಗಳಾಗೋ ಸಾಧ್ಯತೆಗಳು ಬಹಳ ಕಡಿಮೆ. ಸುಮಾರು ಜನಕ್ಕೆ ಏನು ತಪ್ಪು ಮಾಹಿತಿ, ಅದನ್ನು ತೆಗೆದು ಚೆಲ್ಲಿ ಬಿಡಬೇಕು, ಅದನ್ನು ಕುಡಿಸ್ಬಾರ್ದು. ಆ ಟೈಮಲ್ಲಿ ಅವರು ಸಕ್ಕರೆ ನೀರನ್ನು ಕುಡಿಸ್ತಾರೆ, ಜೇನುತುಪ್ಪ ಕುಡಿಸ್ತಾರೆ. ಇದು ಬಹಳ ತಪ್ಪು. ಈ ಕೊಲೆಸ್ಟ್ರಾಮ್ ಅಥವಾ ಗಿಣ್ಣದ ಹಾಲು ಅಂತ ಏನಿರುತ್ತೆ ಅದು ಬಹಳ ಒಳ್ಳೆ ಅಂಶ. ಅದನ್ನು ಯಾವುದೇ ಕಾರಣದಲ್ಲೂ ತಾಯಿ ತೆಗೆದು
ಚೆಲ್ಲಬಾರ್ದು. ಮುಂದೆ ಹೋಗ್ತಾ ಹೋಗ್ತಾ ಹಾಲು ಒಂದು ಸ್ವಲ್ಪ ತಿಳಿ ಆಗುತ್ತೆ. ಆದರೆ ಮಗುಗೆ ಎಷ್ಟು ಬೇಕೋ ಅಷ್ಟು ಪೌಷ್ಟಿಕಾಂಶ ಅಂದರೆ ಕ್ಯಾಲರಿ ಆಗಿರಲಿ, ಪ್ರೋಟೀನ್ ಆಗಿರಲಿ, ಕೊಬ್ಬಿನಾಂಶ ಆ ಮಗುಗೆ ಬೇಕಾಗಷ್ಟು ಉತ್ಪತ್ತಿ ಆಗ್ತಾ ಇರುತ್ತೆ. ಈಗ ತಾಯಿಗೆ ಜ್ವರ, ನೆಗಡಿ ಅಥವಾ ಏನೋ ಒಂದು ಅನಾರೋಗ್ಯ ಆಗತ್ತೆ. ಅಂಥ ಸಮಯದಲ್ಲಿ ಮನೇಲಿ ದೊಡ್ಡವ್ರು ಏನು ಮಾಡ್ತಾರೆ, ನೀನು ಮಗುಗೆ ಹಾಲು ಕುಡಿಸ್ಬೇಡ, ಮಗುಗೂ ಜ್ವರ ಬರುತ್ತೆ, ಮಗುಗೂ ನೆಗಡಿ ಬರುತ್ತೆ ಅಂತ ಹೇಳ್ತಾರೆ. ಇದು ನಿಜನಾ ಮೇಡಮ್? ಹೌದು. ಹೆಚ್ಚಿನ ಸಮಯದಲ್ಲಿ ತಾಯಿ ಕಾಯಿಲೆಯಿಂದ, ಯಾವುದೇ ಕಾಯಿಲೆ, ಸಣ್ಣ ಪುಟ್ಟ ಕಾಯಿಲೆಗಳಿಂದ ಬಳಲ್ತಾ ಇದ್ರೆ, ಜ್ವರ ಬಂದರೆ ಎಸ್ಪೆಷಲಿ ಅಂತಾರೆ, ಹಾಲು ಕುಡಿಸ್ಬೇಡ, ಮಗುಗೂ ಜ್ವರ ಬಂದ್ಬಿಡ್ಬೋದು ಅಂತ. ಆದರೆ ನಾವು ಹೇಳೋದು ವಾಸ್ತವವಾಗಿ ತಾಯಿಗೆ ಸಣ್ಣ ಪುಟ್ಟ ಜ್ವರ, ಕೆಮ್ಮು, ನೆಗಡಿ ಇದ್ರೆ ತಾಯಿ ಒಂದು ಮಾಸ್ಕ್ ಹಾಕ್ಕೊಂಡು ಯಾವುದೇ ಭಯ ಇಲ್ಲದೆ ತನ್ನ ಮಗುಗೆ ಎದೆ ಹಾಲು ಕುಡಿಸ್ಬೋದು. ಇನ್ಫ್ಯಾಕ್ಟ್ ತಾಯಿಯಲ್ಲಿ ಉತ್ಪತ್ತಿಯಾಗೋ ಈ ರೋಗ ನಿರೋಧಕ ಶಕ್ತಿ ಹಾಲಿನ ಮೂಲಕ ಮಗುಗೂ ತಲುಪಿ ಮಗುಗೂ ಈ ಸೋಂಕು ಆಗಬಾರ್ದು ಅಂತ ತಡೆಗಟ್ಟುತ್ತೆ. ಆದರೆ ಬಹಳ ಗಂಭೀರ ಅನಾರೋಗ್ಯ ಅಥವಾ ಕೆಲವೊಮ್ಮೆ ವಿಶೇಷ ಔಷಧಿಗಳನ್ನ ಕೊಡ್ತಿರ್ತಾರೆ. ಅಂಥ ಸಮಯದಲ್ಲಿ ಅವರು ತಮ್ಮ ಡಾಕ್ಟರ್ನ ಸಲಹೆ ಪಡ್ಕೊಂಡು ಎದೆ ಹಾಲು ಕುಡಿಸ್ಬೋದಾ ಇಲ್ವಾ ಅಂತ ಖಚಿತಪಡಿಸ್ಕೊಂಡು ಮುಂದುವರಿಬಹುದು. ಆದರೆ ಸಣ್ಣ ಪುಟ್ಟ ಕೆಮ್ಮು, ಜ್ವರ, ನೆಗಡಿಗೆ ಹೆದರ್ಕೋಬೇಕಾಗಿಲ್ಲ. ಎಷ್ಟೋ ಬಾರಿ ಈಗ ಸಿಸೇರಿಯನ್ ಹೆರಿಗೆ ಆಗುತ್ತೆ. ಈ ಸಿಸೇರಿಯನ್ ಹೆರಿಗೆ ಆದಮೇಲೆ ತಾಯಂದ್ರಿಗೆ ಸ್ವಲ್ಪ ಕೂತ್ಕೊಳ್ಳೋದು ಕೂಡ ಕಷ್ಟ ಆಗತ್ತೆ. ಅಂಥವರು ಮಗುಗೆ ಸರಿಯಾಗಿ ಹಾಲು ಕುಡ್ಸೋದಕ್ಕೆ ಸಾಧ್ಯ ಇಲ್ಲ. ಸಿಸೇರಿಯನ್ ಆದವರು, ನಾರ್ಮಲ್ ಡೆಲಿವರಿ ಆದವರಾದರೆ ಆರಾಮಾಗಿ ಮಗುಗೆ ಹಾಲು ಕುಡಿಸಬಹುದು ಅಂತ ಹೇಳ್ತಾರೆ. ಇದಕ್ಕೇನು ಹೇಳ್ತೀರಿ ಮೇಡಮ್? ಹೌದು, ಇದು ಬಹಳ ಜನಕ್ಕೆ ಈ ಪ್ರಶ್ನೆ ಮನಸ್ಸಲ್ಲಿ ಮೂಡಿರುತ್ತೆ. ಸಿಸೇರಿಯನ್ ಆದ ತಕ್ಷಣ ತಾಯಿಗೆ ಹಾಲು ಕುಡಿಸೋದು ಕಷ್ಟ, ಅವಳಿಗೆ ಸಿಸೇರಿಯನ್ ಆಗಿದೆ, ಹಾಲು ಕುಡ್ಸೋಕ್ಕಾಗಲ್ಲ ಅಂತಾರೆ. ಇದು ಸಹಜನು. ಯಾಕಂತಂದರೆ ತಾಯಿಗೆ ಫಸ್ಟು ಮೊದಲನೇ 2-3 ದಿವಸದಲ್ಲಿ ಬಹಳಷ್ಟು ನೋವು ಇರುತ್ತೆ. ಆ ಸಿಸೇರಿಯನ್ ಮಾಡಿರೋ ಜಾಗದಲ್ಲಿ ನೋವು ಇರುತ್ತೆ, ಎದ್ದು ಕುತ್ಕೊಳಕ್ಕಾಗಲ್ಲ. ಅಷ್ಟು ತಾಯಿಗೆ ಆರಾಮಾಗಿ ಕುತ್ಕೊಂಡು ಕಂಫರ್ಟಬಲ್ ಆಗಿ ಹಾಲು ಕುಡ್ಸೋಕ್ಕಾಗಲ್ಲ. ಆದರೆ ಮೊದಲು 2-3 ದಿವಸ ಮಾತ್ರ ಈ ಕಷ್ಟ ಆಗಬಹುದು. ಅದ್ರ ಮುಂದೆ ತಾಯಿ ಸಲೀಸಾಗಿ ಎದೆ ಹಾಲು ಕುಡಿಸ್ಬೋದು. ಸೊ ಸಿಸೇರಿಯನ್ ಹೆರಿಗೆ ಆಗಿದ್ರೆ ತಾಯಿಗೆ ಹಾಲು ಕುಡ್ಸೋಕ್ಕಾಗಲ್ಲ ಅನ್ನೋದು ಇದೊಂದು ತಪ್ಪು ಕಲ್ಪನೆ. ತಾಯಿ ಫಸ್ಟ್ 1-2 ದಿವಸ ಮಲ್ಕೊಂಡು ಯಾರ್ದಾದ್ರೂ ಸಹಾಯ ಪಡ್ಕೊಂಡು ಹಾಲು ಕುಡಿಸ್ಬಹುದು. ತದನಂತರ ತಾಯಿ ಕುತ್ಕೊಳಕ್ಕಾದ್ಮೇಲೆ ಕುತ್ಕೊಂಡು ಆರಾಮಾಗಿ ತಾಯಿ ಹಾಲು ಕುಡಿಸ್ಬಹುದು. ಈಗ ಎಷ್ಟೋ ಬಾರಿ ತಾಯಿ ಮಗುಗೆ ಹಾಲು ಕುಡಿಸೋದಿಲ್ಲ. ಕೆಲವರು ನಮ್ಮ ಸೌಂದರ್ಯ ಹಾಳಾಗುತ್ತೆ ಅಂತ ಮಗುವಿಗೆ ಹಾಲು ಕುಡಿಸ್ದೇ ಇರೋ ತಾಯಂದ್ರು ಇದ್ದಾರೆ. ಮತ್ತೆ ಕೆಲವರಿಗೆ ಹಾಲು ಸರಿಯಾಗಿ ಬರೋದಿಲ್ಲ, ಅಂಥವ್ರು ಮಗುವಿಗೆ ಹಾಲು ಕುಡಿಸೋದಿಕ್ಕೆ ಆಗೋದಿಲ್ಲ. ಅಂಥವ್ರಿಗೆ ಕ್ಯಾನ್ಸರ್ ತೊಂದರೆ ಆಗತ್ತೆ ಅಂತ ಹೇಳ್ತಾರೆ, ಅಂದರೆ ಬ್ರೆಸ್ಟ್ ಕ್ಯಾನ್ಸರ್ ಆಗುತ್ತೆ ಅಂತ. ಇದು ನಿಜಾನಾ ಮೇಡಮ್? ತಾಯಿ ಎದೆ ಹಾಲು ಅಂತ ನಾನು ಏನು ಹೇಳಿದೆ, ಫಸ್ಟೇ ನಾನು ಹೇಳ್ದಂಗೆ ಮಗುಗೆ ಇದ್ರದ್ದು ಎಷ್ಟು ಅನುಕೂಲಗಳಿದೆಯೋ ಅಷ್ಟೇ ಅನುಕೂಲ ಒಂದು ತಾಯಿ ಎದೆ ಹಾಲು ಕುಡಿಸಿದ್ರೆ ಆ ತಾಯಿಗೂ ಇದರಿಂದ ಬಹಳಷ್ಟು ಅನುಕೂಲ ಇದೆ. ಏನು ಅನುಕೂಲ ಅಂತ ನೀವು ಕೇಳಬಹುದು. ನೀವು ಕೇಳ್ದಂಗೆ ಇದರಿಂದ ಬ್ರೆಸ್ಟ್ ಕ್ಯಾನ್ಸರ್, ಯಾವ ತಾಯಿ ತನ್ನ ಮಗುಗೆ 2 ವರ್ಷ ತನಕ ಎದೆ ಹಾಲು ಕುಡಿಸ್ತಾಳೋ ಅಂಥ ತಾಯಂದಿರಲ್ಲಿ ನಾವು ಸ್ತನದ ಕ್ಯಾನ್ಸರ್ ಅಥವಾ ಬ್ರೆಸ್ಟ್ ಕ್ಯಾನ್ಸರ್ ಮತ್ತು ಒವೇರಿಯನ್ ಅಂಡಾಶಯದ ಕ್ಯಾನ್ಸರ್ ಬಹಳ ಕಡಿಮೆ. ಅಂದರೆ ಇದರಿಂದ ಇವೆರಡೂ ಕ್ಯಾನ್ಸರ್ಗಳನ್ನು ತಡೆಗಟ್ಟಬಹುದು ತಾಯಿ ಎದೆ ಹಾಲು ಕುಡಿಸೋದ್ರಿಂದ. ಕೆಲವೊಮ್ಮೆ ಪ್ರಸವದ ನಂತರ ಕೆಲವು ತಾಯಂದಿರಿಗೆ ಅತಿಯಾಗಿ ರಕ್ತಸ್ರಾವ ಆಗುತ್ತೆ, ಬ್ಲೀಡಿಂಗ್ ಆಗುತ್ತೆ. ಎದೆ ಹಾಲು ಕುಡಿಸೋದ್ರಿಂದ ಈ ರಕ್ತಸ್ರಾವ ಅಥವಾ ಬ್ಲೀಡಿಂಗ್ ಕೂಡ ತಡಿಬಹುದು. ಯೂಟ್ರಸ್ ತನ್ನ ಜಾಗಕ್ಕೆ ವಾಪಸ್ ಹೋಗೋಕ್ಕೆ ಎದೆ ಹಾಲು ಕುಡಿಸೋದ್ರಿಂದ ಅದು ಅನುಕೂಲ ಆಗುತ್ತೆ. ಗರ್ಭಿಣಿ ಇದ್ದಾಗ ಸಾಮಾನ್ಯವಾಗಿ ತಾಯಂದಿರಲ್ಲಿ ತೂಕ ಹೆಚ್ಚಾಗುತ್ತೆ, 10-12 kg ತೂಕ ಹೆಚ್ಚಾಗುತ್ತೆ. ಯಾವ ತಾಯಿ ತನ್ನ ಮಗುವಿಗೆ 6 ತಿಂಗಳು ಬರೀ ಎದೆ ಹಾಲು ಕುಡಿಸ್ತಾಳೋ ಆಟೋಮ್ಯಾಟಿಕ್ ಆಗಿ ಯಾವುದೇ ಜಿಮ್ ಸೇರ್ಬೇಕಾಗಿಲ್ಲ, ಆಟೋಮ್ಯಾಟಿಕ್ ಆಗಿ ತಾನೇ ಇದು ತಾಯಿ ತೂಕ ಇಳಿಸ್ಲಿಕ್ಕೂ ಪ್ರಯೋಜನಕಾರಿ. ಹಾಗೆ ನ್ಯಾಚುರಲ್ ಕಾಂಟ್ರಾಸೆಪ್ಟಿವ್ ಅಂದ್ರೆ ಗರ್ಭ ನಿರೋಧಕ ಕೂಡ ಇದು ಮೊದಲನೇ 6 ತಿಂಗಳಲ್ಲಿ ಗರ್ಭ ನಿರೋಧಕ ತರನು ಕೆಲಸ ಮಾಡುತ್ತೆ. ಸೊ ಬರೀ ಮಗುಗಲ್ಲ, ಈ ತಾಯಿಗೂ ಸುಮಾರು ಅನುಕೂಲಗಳು ಇದರಿಂದ ಇದೆ. ಕೆಲವರಿಗೆ ತಮಗೆ ಬಾಹ್ಯ ಸೌಂದರ್ಯ ಹಾಳಾಗಬಹುದು ಅಂತ ಅನ್ಸುತ್ತೆ, ಆದ್ರೆ ಇದು ಬಹಳ ತಪ್ಪು ಕಲ್ಪನೆ. ತಾಯಿ ಎದೆ ಹಾಲು ಕುಡಿಸೋದ್ರಿಂದ ಯಾವ ಬಾಹ್ಯ ಸೌಂದರ್ಯನೂ ಇದರಿಂದ ಹಾಳಾಗಲ್ಲ. ಸೊ ಇನ್ನ ತಾಯಿಗೆ ಹೆಚ್ಚಿನ ಅನುಕೂಲ ಇದೆ ಹೊರತು ಇದರಿಂದ ಯಾವುದೇ ಅನಾನುಕೂಲಗಳು ಇಲ್ಲ. ಮೇಡಮ್, ತಾವು ತಾಯಿಯ ಹಾಲಿನ ಮಹತ್ವದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀರಿ. ತಾಯಂದ್ರು ಈಗ ಮಕ್ಕಳಿಗೆ ಹಾಲು ಕೊಡಬೇಕಾದ್ರೆ ಹಾಲು ಸಾಕಾಗಲಿಲ್ಲ ಅಂದರೆ ಮೇಲ್ ಹಾಲು ಕೊಡ್ತಾರೆ. ಅಂದರೆ ಅದು ಹಸುವಿನ ಹಾಲಾಗಿರಬಹುದು ಅಥವಾ ಈ ಮಾರುಕಟ್ಟೆಯಲ್ಲಿ ಸಿಗುವಂತಹ ಏನು ನಾವು ಮಿಲ್ಕ್ ಪೌಡರ್ ಅಂತೀವಿ ಅದನ್ನು ಕೊಡ್ತಾರೆ. ಇದು ಒಳ್ಳೆಯದಾ? ಈ ರೀತಿ ಮಾಡೋದ್ರಿಂದ ಮಗುವಿಗೆ ಏನು ತೊಂದರೆ ಆಗೋದಿಲ್ವಾ? ಇದು ಖಂಡಿತವಾಗ್ಲೂ ಒಳ್ಳೆಯದಲ್ಲ. ಯಾಕಂತಂದರೆ ಯಾವುದೇ ಒಂದು ಸ್ಪೀಶೀಸ್ ಅಥವಾ ಒಂದು ಪ್ರಾಣಿ ತನ್ನ ಮಗು ಬೇಕಾಗೋ ಥರ ಅದು ಹಾಲನ್ನ ಉತ್ಪಾದನೆ ಮಾಡುತ್ತೆ. ಸೊ ಹಸುವಿನ ಹಾಲು ಕರುಗೇನೆ ಸೀಮಿತ, ತಾಯಿ ಹಾಲು ತನ್ನ ಮಗುವಿಗೆ ಸೀಮಿತ. ಸೊ ನಾವು ಹಸುವಿನ ಹಾಲನ್ನ ತಂದು ನಾವು ಮಕ್ಕಳಿಗೆ ಕುಡಿಸಿದ್ರೆ
ಅದರಲ್ಲಿ ಬಹಳಷ್ಟು ಪೌಷ್ಟಿಕಾಂಶಗಳು ಕಡಿಮೆ ಇರುತ್ತದೆ. ಹಾಗಾಗಿ ಮಗು ಬೆಳವಣಿಗೆ ಮೇಲೆ ಬಹಳನೇ ಅದು ಪ್ರಮಾಣ ಬೀರೋ ಸಾಧ್ಯತೆ ಇರುತ್ತೆ. ಮಗು ಬುದ್ಧಿ ಬೆಳವಣಿಗೆ ಮೇಲೂ ಪ್ರಮಾಣ ಬೀಳುತ್ತೆ. ಮತ್ತು ಈ ಪೌಡ್ರ್ ಹಾಲು ಅಥವಾ ಹಸುವಿನ ಹಾಲು ಕುಡಿಸಿದಾಗ ಬಹಳಷ್ಟು ಜನ ತಾಯಂದಿರು ಅದನ್ನು ಬಾಟ್ಲಲ್ಲಿ ಕುಡ್ಸೋಕ್ಕೆ ಶುರು ಮಾಡಿಸ್ಬಿಡ್ತಾರೆ. ಈ ಬಾಟ್ಲಲ್ಲಿ ಕುಡಿಸೋದ್ರಿಂದ ಮಕ್ಕಳಿಗೆ ಬಹಳಷ್ಟು ಸೋಂಕುಗಳು, ಅಂದರೆ ಅತಿಸಾರ ಭೇದಿ ಆಗಿರಬಹುದು, ಕಿವಿ ಇನ್ಫೆಕ್ಷನ್ ಆಗಬಹುದು, ನಿಮೋನಿಯಾ ಅಂತ ಅಥವಾ ಕಫ, ಎದೆಯಲ್ಲಿ ಕಫ ಕಟ್ಕೊಳೋ ಸಾಧ್ಯತೆ ಬಹಳನೇ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಯಾವುದೇ ಥರ ಮೇಲ್ಹಾಲಿನ ಅವಶ್ಯಕತೆ ಬರೋದಿಲ್ಲ. ಬಹಳ ಸಂತೋಷ ಮೇಡಮ್. ಇದುವರೆಗೂ ನೀವು ಸ್ತನ್ಯಪಾನದ ಮಹತ್ವ, ಇದರಿಂದ ತಾಯಂದ್ರಿಗೆ ಆಗೋ ಅನುಕೂಲ ಏನು, ಮಗುವಿಗೆ ಆಗುವಂತಹ ಅನುಕೂಲ ಏನು ಅನ್ನೋದ್ರ ಬಗ್ಗೆ ಬಹಳ ವಿಶದವಾಗಿ ಬಹಳ ಚೆನ್ನಾಗಿ ನಮ್ಮ ಕೇಳುಗರಿಗೆ ತಿಳಿಸ್ಕೊಟ್ಟಿದ್ದೀರಿ. ಇದಕ್ಕಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ತೆ. ಇದುವರೆಗೆ ವಿಶ್ವ ಸ್ತನ್ಯಪಾನ ಸಪ್ತಾಹದ ಸಂದರ್ಭದಲ್ಲಿ ತಾಯಿಯ ಹಾಲಿನ ಮಹತ್ವ ಹಾಗೂ ಅಗತ್ಯ ಈ ಕುರಿತು ಮೈಸೂರಿನ ಜೆಎಸ್ಎಸ್ ಆಸ್ಪತ್ರೆಯ ಮಕ್ಕಳ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ದೀಪ್ತಿ ತಾಂಡವೇಶ್ವರ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಆರ್ ಲೋಕೇಶ್ವರಿ. ಸಂಕಲನ ತೇಜಸ್ವಿನಿ ಗಿರೀಶ್. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಪ್ರಸಾರವಾಯಿತು.